ಪ್ರತಿನಿತ್ಯ ಹಸು ಮೇಕೆ ಸಾಕಾಣಿಕೆಯಲ್ಲಿ ತೊಡಗಿದ್ದ ರೈತನ ಮೇಲೆ ಚಿರತೆ ಅಟ್ಯಾಕ್ ಮಾಡಿದೆ. ಈ ಭಾಗದಲ್ಲಿ ಅರಣ್ಯ ಇಲಾಖೆ ನಾಮಕಾವಸ್ಥೆ ಒಂದು ಬೋನ್ ಇಟ್ಟು ಕೈ ತೊಳ್ಕೊಂಡಿದೆ. ಬಿಟ್ಟರೆ ಕಾರ್ಯಾಚರಣೆಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಿಲ್ಲ. ಇದರಿಂದಾಗಿ ರೈತರು ಹೈನುಗಾರಿಕೆಯಿಂದ ಹಿಡಿದು ಯಾವುದೇ ರೀತಿಯಾಗಿ ಗದ್ದೆ ಹೊಲ ಕೆಲಸದಲ್ಲಿ ತೊಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ಆರೋಪ. ಈ ಬಗ್ಗೆ ಒಂದು ಸ್ಟೋರಿ ಇದೆ, ನೋಡೋಣ. ವೃದ್ಧನ ಎದುರೇ ಮೇಕೆ ಮೇಲೆ ಚಿರತೆ ಅಟ್ಯಾಕ್. ಚಿರತೆಯನ್ನ ದೊಣ್ಣೆಯಲ್ಲಿ ಬಡಿದು ಮೇಕೆ ರಕ್ಷಿಸಿದ ವೃದ್ಧ. ಚಿರತೆ ಸೆರೆ ಹಿಡಿಯುವಂತೆ ರೈತರ ಒತ್ತಾಯ. ಚಾಮರಾಜನಗರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಚಿರತೆಗಳ ಹಾವಳಿ ಹೆಚ್ಚಾಗಿದೆ. ಕಳೆದ ವರ್ಷ ಹನ್ನೂರು ತಾಲೂಕಿನಲ್ಲಿ ಬಾಲಕಿಯೊಬ್ಬಳು ಚಿರತೆ ದಾಳಿಗೆ ಬಲಿಯಾಗಿದ್ಲು. ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಜಾನುವಾರುಗಳ ಮೇಲೆ ದಾಳಿ ನಡೆಸ್ತಾ ಇರುವ ಪ್ರಕರಣಗಳು ನಿರಂತರವಾಗಿ ನಡೀತಾ ಇದೆ. ಇದೀಗ ಜಿಲ್ಲಾ ಕೇಂದ್ರ ಚಾಮರಾಜನಗರದ ಮಗ್ಗಲಲ್ಲಿಯೇ ಇರುವಂತಹ ರಾಮಸಮುದ್ರ ಹಾಗೂ ಕರಿನಂಜನಪುರ ಗ್ರಾಮಗಳಲ್ಲಿ ಚಿರತೆಯು ಇನ್ನಿಲ್ಲದೆ ಕಾಟ ಕೊಡ್ತಾ ಇದೆ. 20ಕ್ಕೂ ಹೆಚ್ಚು ನಾಯಿಗಳನ್ನ ತಿಂದು ತೆಗೆದಿರುವ ಈ ಚಿರತೆ ಜಮೀನುಗಳಲ್ಲಿರುವ ನವಿಲುಗಳನ್ನು ಕೂಡ ಬಿಟ್ಟಿಲ್ಲ. ಚಿರತೆ ಹಾವಳಿಗೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದು ರೈತರಿಗೆ ತಮ್ಮ ಹೊಲ ಗದ್ದೆಗಳಿಗೆ ಹೋಗೋದಕ್ಕೇನೆ ಭಯ ಆಗ್ತಾ ಇದೆ. ಅಲ್ಲದೆ ವೃದ್ಧನ ಎದುರೇ ಮೇಕೆಗೆ ಚಿರತೆ ಬಾಯಿ ಹಾಕಿದೆ. ಆ ವೇಳೆ ವೃದ್ಧ ಪ್ರಾಣದ ಹಂಗನ್ನು ತೊರೆದು ಚಿರತೆಯನ್ನ ಕೈಯಲ್ಲಿದ್ದಂತಹ ದೊಣ್ಣೆಯಲ್ಲಿ ಬಡಿದು ಓಡಿಸಿ ಮೇಕೆಯ ಪ್ರಾಣ ರಕ್ಷಿಸಿದ್ದಾನೆ. ಈ ಬಗ್ಗೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಯಾರೂ ತಿರುಗಿ ಕೂಡ ನೋಡ್ತಿಲ್ಲ ಅಂತಿದ್ದಾರೆ. ನಾನು ಮರಿ ಮೇಯಿಸ್ತಿದ್ದಾಗ ಚಿರ್ತ ಬಂದಾಗ ಏನ್ ಮಾಡ್ತು ಹೊಸ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಾ ಇದ್ನಲ್ಲ ನೋಡಿ, ಅಟ್ಟಕ್ಕ ಮರಿ ಆಸೆ ಬಿಟ್ಬಿಡ್ತು, ಮರಿ ಬಿದ್ಬಿಡ್ತಲ್ಲ. ನಾ ಏನ್ ಮಾಡಿದೆ, ಮರಿ ಬಿಟ್ಟದಪ್ಪ ಅನ್ಬಿಟ್ಟು ಹೋಗ್ತಾ ಇದ್ನಲ್ಲ, ಬಲಕ್ ಸಿಕ್ಕೊಂಡಾಗ ನಾ ಏನ್ ಮಾಡ್ತೀನಿ ನೋಡಿ, ಇನ್ನು ನನ್ ಮೇಲೆ ಬಿದ್ಬಿಡ್ತಲ್ಲ ಇದು ಆಕಾರದಲ್ಲಿ ಅನ್ಬಿಟ್ಟು ಏಟ್ ಹೊಡೆದು ಇದೇ ದೊಣ್ಣೆ. ತಮ್ಮ ಹೊಲಗದ್ದೆಗಳ ಸುತ್ತಮುತ್ತಲೇನೆ ಓಡಾಡುವಂತಹ ಚಿರತೆಯನ್ನ ನೋಡಿ ರೈತರು ಬೆಚ್ಚಿ ಬಿದ್ದಿದ್ದಾರೆ. ಕಳೆದ 1 ವರ್ಷದಿಂದಲೂ ಕೂಡ ಚಿರತೆ ದಾಳಿಯ ಬಗ್ಗೆ ಅರಣ್ಯ ಇಲಾಖೆಯ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗ್ತಿಲ್ಲ. ಒಂದಲ್ಲ ಒಂದು ಭಾಗದಲ್ಲಿ ಬೋನಿಟ್ಟು ಹೋಗ್ತಿದ್ದಾರೆ. ಸದ್ಯ 3 ಚಿರತೆಗಳು ಈ ಭಾಗದಲ್ಲಿ ಸಂಚಾರ ಮಾಡ್ತಾ ಇದ್ದು, 2 ದಿನದ ಹಿಂದೆ ದನ ಮೇಯಿಸ್ತಾ ಇದ್ದಂತಹ ವೇಳೆ ಮಹಿಳೆಯ ಮೇಲೂ ಕೂಡ ಅಟ್ಯಾಕ್ ಮಾಡಿತ್ತು. ಈ ಬಗ್ಗೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಗೊತ್ತಿದೆ. ಚಿರತೆ ಸೆರೆ ಹಿಡಿಯದಿದ್ರೆ ಹೋರಾಟದ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರೋ ಬಗ್ಗೆ ಅನುಮಾನಗಳು ಮೂಡಿದ್ವು. ಆಮೇಲೆ ಪ್ರತ್ಯಕ್ಷದರ್ಶಿಗಳು ಕಂಡಿದ್ರು. ಈಗ ಏನಾಗಿದೆ, ರಾಮಸಮುದ್ರ ನಾವು ಈಗ ರೈತರು ಏನಿದ್ದೀವಿ ಈ ಭಾಗದಲ್ಲಿ ಮೊನ್ನೆ ಆದ ಘಟನೆ ಏನು ಅಂತಂದ್ರೆ, ನಾವು ಇಲ್ಲಿ ಇರಬೇಕಾದ್ರೆ ಸಂಜೆ ಹೊತ್ತು ನಮ್ಮ ಹುಡುಗನ್ನೇ ನೋಡಿ ಜಮೀನ್ ಸುತ್ತ ಬಳಸೋಕೆ ಬಂದು ಪ್ರತ್ಯಕ್ಷವಾಗಿ ನೋಡಿದ್ದ. ಅದಾದ ನಂತರ ಮತ್ತೆ ಜಾನುವಾರು ಮೇಲೆ ಬಿದ್ದಿರೋದು, ಒಬ್ಬ ಹೆಂಗಸು ಹಸುಗಳನ್ನ ಮೇಯಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಅದ್ರ ಮೇಲೆ ಅಟ್ಯಾಕ್ ಮಾಡಿರೋದು. ಎರಡನೇದಾಗಿ ಅರಣ್ಯ ಇಲಾಖೆಗೆ ವಿಷಯ ಮುಟ್ಟಿಸಿ ಅವ್ರು ಬಂದು ಬೋಲ್ ಹಾಕೋ ಕೆಲಸ ಏನೋ ಆಯ್ತು. ಈ ಕೃಷಿ ಚಟುವಟಿಕೆಗೆ ನಾವು ಹಗಲೊತ್ತು ಮಾತ್ರ ಬಂದು ನಾವು ಹೋಗ್ಬೇಕಾದಂತ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಸಂಜೆ ಹೊತ್ತು ಯಾರು ಬರಕ್ಕಾಗ್ತಾ ಇಲ್ಲ. ಯಾಕೆ ಭಯಭೀತರಾಗಿದ್ದಾರೆ ರೈತರು, ಎಲ್ಲಿ ಏನು ಎತ್ತ ಅನ್ನೋದೊಂದಿದೆ. ಒಟ್ನಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಂತೂ ಚಿರತೆಯ ಹಾವಳಿ ಮಿತಿ ಮೀರಿದೆ. ನಿತ್ಯ ಜಿಲ್ಲೆಯ ಒಂದಲ್ಲ ಒಂದು ಭಾಗದಲ್ಲಿ ಚಿರತೆಯ ಹಾವಳಿ ವರದಿಯಾಗ್ತಿದೆ. ಇದೀಗ ರಾಮಸಮುದ್ರ ಗ್ರಾಮಸ್ಥರು ಭಯದಲ್ಲಿಯೇ ಜಮೀನಿಗೆ ಹೋಗುವಂತಹ ಸ್ಥಿತಿ ಬಂದಿದ್ದು, ಶೀಘ್ರದಲ್ಲಿಯೇ ಚಿರತೆಯ ಸೆರೆಗೆ ಆಗ್ರಹಿಸಿದ್ದಾರೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.